ಸ್ನೇಹಿತ ಬಂಧುಗಳೇ ನಮಸ್ಕಾರ. ವಾಯ್ಸ್ ಆಫ್ UK ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಂಗೀತ ಸಾಮ್ರಾಜ್ಯದ ದಿಗ್ಗಜರಲ್ಲಿ ಒಬ್ಬರಾದಂತಹ ಖ್ಯಾತ ತಬಲಾ ಮಾಂತ್ರಿಕ ಜಾಕೀರ್ ಹುಸೇನ್ ಇನ್ನಿಲ್ಲ. ತಬಲಾ ಮಾಂತ್ರಿಕ ಜಾಕೀರ್ ಹುಸೇನ್ ಹೆಸರು ಕೇಳಿದವರು ಬಹಳ ಕಡಿಮೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವರ ಹೆಸರು ಅಚ್ಚಳಿಯುವಂತೆ ಮಾಡಿದ್ದಾರೆ. ತಬಲಾ ಎಂದರೆ ಅದರ ಜೊತೆಗೆ ಬರುವ ಹೆಸರು ಜಾಕೀರ್ ಹುಸೇನ್. ಸಂಗೀತ ಸಾಮ್ರಾಜ್ಯದ ದಿಗ್ಗಜರಲ್ಲಿ ಒಬ್ಬರು. ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿರುವುದು ಬಹಳ ದುಃಖದ ಸಂಗತಿಯಾಗಿರುವಂಥದ್ದು. ವಿಶ್ವವಿಖ್ಯಾತ ತಬಲಾ ಮಾಂತ್ರಿಕ ಜಾಕೀರ್ ಹುಸೇನ್ ಅವರು ಕಳೆದ 2 ವಾರಗಳಿಂದ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಇವರು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಆಸ್ಪತ್ರೆಯ ಐಸಿಯುವಿನಲ್ಲಿ ದಾಖಲಿಸಲಾಗಿತ್ತು. ಚಿಕಿತ್ಸೆಗೆ ಸ್ವಲ್ಪ ಮಟ್ಟಿಗೆ ಸ್ಪಂದಿಸುತ್ತಿದ್ದರು. ಕೆಲ ಸಮಯದಲ್ಲಿ ಆರೋಗ್ಯದಲ್ಲಿ ಏಕಾಏಕಿ ಏರುಪೇರಾಗಿ ಚಿಕಿತ್ಸೆ ಫಲಕಾರಿಯಾಗಿದೆ ನಿಧನರಾಗಿದ್ದಾರೆ. ಜಾಕೀರ್ ಹುಸೇನ್ ತಬಲಾವನ್ನು ಜಾಗತಿಕ ವೇದಿಕೆಗೆ ತರುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಪ್ರಸಿದ್ಧ ತಬಲಾ ವಾದಕ ಅಲ್ಲಾ ರಕಾರ್ ಅವರ ಹಿರಿಯ ಪುತ್ರ ಭಾರತೀಯ ಸಂಗೀತ ಸಾಮ್ರಾಜ್ಯದಲ್ಲಿ ತಮ್ಮದೇ ಛಾಪು ಮೂಡಿಸಿದವರು. ತಬಲಾವನ್ನು ಅಂತಾರಾಷ್ಟ್ರೀಯ ವೇದಿಕೆಗೆ ತಂದವರು. ಸುಮಾರು 6 ದಶಕಗಳ ತಬಲಾ ಪಯಣದಲ್ಲಿ ಸಾವಿರಾರು ಭಾರತೀಯ ಅಂತಾರಾಷ್ಟ್ರೀಯ ಕಲಾವಿದರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಸಾವಿರಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಬಾಲ್ಯದಲ್ಲಿಯೇ ಪ್ರತಿಭೆ ಸೊಬಗು. ತಂದೆ ತಬಲಾ ವಾದಕರಾಗಿದ್ದರಿಂದ ಮನೆಯಲ್ಲಿ ಸಹಜವಾಗಿ ಸಂಗೀತದ ವಾತಾವರಣವಿತ್ತು. ಜಾಕೀರ್ ಹುಸೇನ್ ಅವರು ಮಗುವಾಗಿದ್ದಾಗಲೇ ಅಲ್ಲಾ ರಕಾ ಅವರು ಅವರ ಕಿವಿಯಲ್ಲಿ ತಬಲಾದ ಬೋಲ್ಗಳನ್ನು ಹೇಳಿದ್ದರಂತೆ. ಸೊ ಅದರ ಒಂದು ತರುವಾಯ ಜಾಕೀರ್ ಹುಸೇನ್ ಅವರು 3 ವರ್ಷದ ಪುಟ್ಟ ಮಗುವಾಗಿದ್ದಾಗಲೇ ತಬಲಾ ವಾದನ ಕಲಿಕೆ ಶುರುವಾಗಿತ್ತು. ಬೆಳಗಿನ ಜಾವ 3ರಿಂದ 6 ತನಕ ಅಪ್ಪ ಮಗನ ತಬಲಾ ವಾದನ ರಿಯಾಜ್ ನಡೆಯುತ್ತಿತ್ತು ಎಂದು ಅವರೇ ಹೇಳಿಕೊಂಡಿದ್ದಾರೆ. 12ನೇ ವಯಸ್ಸಿಗೆ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಜಾಕೀರ್ ಹುಸೇನ್ ಕಾಯಂ ಕಲಾವಿದರಾಗಿದ್ದರು. ತನ್ನ 20ನೇ ವಯಸ್ಸಿಗೆ ಭಾರತ ಮಾತ್ರವಲ್ಲ ಜಗತ್ತಿನ ವಿವಿಧ ಭಾಗಗಳಲ್ಲಿ ವರ್ಷಕ್ಕೆ ಕನಿಷ್ಠ 150ಕ್ಕೂ ಹೆಚ್ಚು ಕಚೇರಿಗಳನ್ನು ನೀಡುತ್ತಿದ್ದರು. ಇಂಗ್ಲಿಷ್ ಗಿಟಾರ್ ವಾದಕ ಜಾನ್ ಮೆಕ್ಲಾಫ್ಲಿನ್, ತಾಳವಾದ್ಯ ವಾದಕ TH ವಿಕ್ಕು, ವಿನಾಯಕ್ ರಾಮ್ ಮತ್ತು ಪಿಟೀಲು ವಾದಕ L ಶಂಕರ್ ಅವರೊಂದಿಗೆ 1973ರಲ್ಲಿ ಫ್ಯೂಷನ್ ಆಲ್ಬಂನಲ್ಲಿ ವೇದಿಕೆ ಹಂಚಿಕೊಂಡಿದ್ದು ಮರೆಯಲಾಗದ ಒಂದು ಕಾರ್ಯಕ್ರಮ. ಈ ಆಲ್ಬಂನಲ್ಲಿ ಭಾರತೀಯ ಶಾಸ್ತ್ರೀಯ ಸಂಗೀತವನ್ನು ಜಾಜ್ನೊಂದಿಗೆ ಸಂಯೋಜಿಸಲಾಗಿದೆ. ಜಾಗತಿಕ ಮ್ಯೂಸಿಕ್ ಫ್ಯೂಷನ್ನಲ್ಲಿ ನಡೆದಿರುವ ಒಂದು ಅದ್ಭುತ ಪ್ರಯೋಗ ಇದಾಗಿದೆ ಎಂದಿದ್ದಾರೆ. ಇವರಿಗೆ ಗೌರವಗಳನ್ನು ನೋಡೋದಾದರೆ 1988ರಲ್ಲಿ ಪದ್ಮಶ್ರೀ, 2022ರಲ್ಲಿ ಪದ್ಮಭೂಷಣ ಮತ್ತು 2023ರಲ್ಲಿ ಪದ್ಮವಿಭೂಷಣ ಸೇರಿದಂತೆ ಭಾರತದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಗಳು ಅವರ ಕಲಾತ್ಮಕ ಶ್ರೇಷ್ಠತೆಗೆ ಲಭಿಸಿದೆ. ಈ ವರ್ಷದ ಆರಂಭದಲ್ಲಿ 66ನೇ ಗ್ರಾಮಿ ಪ್ರಶಸ್ತಿಯಲ್ಲಿ 3 ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಇವರ ಸಾಂಸ್ಕೃತಿಕ ಕೊಡುಗೆಗಾಗಿ 1919ರಲ್ಲಿ ಇಂಡೋ ಅಮೆರಿಕನ್ ಪ್ರಶಸ್ತಿ, ಅಮೆರಿಕದಲ್ಲಿ ಸಾಂಪ್ರದಾಯಿಕ ಕಲೆಗಳಿಗಾಗಿ ನೀಡುವ ಪ್ರತಿಷ್ಠಿತ ನ್ಯಾಷನಲ್ ಹೆರಿಟೇಜ್ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಗ್ರಾಮಿ ಅವಾರ್ಡ್, ಪ್ಲಾನೆಟ್ ಡ್ರಮ್ ಆಲ್ಬಮ್ಗೆ ಸೇರಿದಂತೆ ಹಲವು ಗೌರವಗಳು ಅವರಿಗೆ ಸಂದಿವೆ. ಸಿನಿಮಾದಲ್ಲಿ ಕೂಡ ಇವರ ನಟನೆ ಮೆಚ್ಚುವಂಥದ್ದು. ಇನ್ ಕಸ್ಟಡಿ, ದಿ ಮಿಸ್ಟಿಕ್, ಮಜೆಯೂರ್, ಹೀಟ್ ಆ್ಯಂಡ್ ಡಸ್ಟ್ ಮುಂತಾದ ಸಿನಿಮಾಗಳಿಗೆ ಇವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಸಂಗೀತ ಮಾತ್ರವಲ್ಲ ಹಲವು ಚಿತ್ರಗಳಲ್ಲಿ ಜಾಕೀರ್ ಹುಸೇನ್ ಅವರು ಅಭಿನಯಿಸಿದ್ದಾರೆ. ಏನೇ ಆಗಲಿ ಗೆಳೆಯರೇ, ಸಂಗೀತ ಕ್ಷೇತ್ರಕ್ಕೆ ಇಂತಹ ದಿಗ್ಗಜರ ಅಗಲುವಿಕೆ ತುಂಬಲಾಗದಂತಹ ಒಂದು ನಷ್ಟವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸುತ್ತಾ ಇಲ್ಲಿಗೆ ಈ ವಿಡಿಯೋದ ಒಂದು ಮಾಹಿತಿಯನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಬರ್ತೇವೆ. ಅಲ್ಲಿಯವರೆಗೂ ನಮಸ್ಕಾರ.